ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಮಾತಾಡಬೇಕಾದ್ರೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಸೆಂಟೆನ್ಸ್ ಪ್ಯಾಟರ್ನ್ಸ್. ಪ್ಯಾಟರ್ನ್ಸ್ ಅಂದರೆ ಗ್ರೂಪ್ ಆಫ್ ಫ್ರೇಸಸ್, ಗ್ರೂಪ್ ಆಫ್ ವರ್ಡ್ಸ್. ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಸೆಂಟೆನ್ಸ್ ಅನ್ನೋದು ಬಹಳ ಮುಖ್ಯ. ಸೊ ನಾನು ಈ ಸೀರೀಸಲ್ಲಿ ನಿಮಗೆ ಸುಮಾರು 500ಕ್ಕೂ ಹೆಚ್ಚು ಸೆಂಟೆನ್ಸ್ ಪ್ಯಾಟರ್ನ್ಸನ್ನು ನಾನು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಾನು 35 ಸೆಂಟೆನ್ಸ್ ಪ್ಯಾಟರ್ನ್ಸನ್ನು ನಾನು ನಿಮಗೆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 36th ಸೆಂಟೆನ್ಸ್ ಪ್ಯಾಟರ್ನಿಂದ ಸ್ಟಾರ್ಟ್ ಮಾಡೋಣ. ಇದು ಬಹಳ ನಿಮಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡಬೇಕಾದ್ರೆ ನಿಮಗೆ ಬಹಳ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಪ್ಯಾಟರ್ನ್ಗಳಿವು. ಓಕೆ, ಸೊ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು. ಯು ಕ್ಯಾನ್ ಲರ್ನ್ ಇಂಗ್ಲೀಷ್ ಫ್ರೀಲಿ. ಆ್ಯಂಡ್ ಈ ವಿಡಿಯೋಗೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ, ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈಗಲೇ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ಈಗ ನಾನು ಆಲ್ರೆಡಿ ಹೇಳಿದೆ, ನಾನು ನಿಮಗೆ 35 ಸೆಂಟೆನ್ಸ್ ಪ್ಯಾಟ್ರನ್ಸ್ ಈಗಾಗಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಒಂದೊಂದು ಸೆಂಟೆನ್ಸಿಗೆ ನಿಮಗೆ, ಒಂದೊಂದು ಪ್ಯಾಟ್ರನ್ಗೆ ನಿಮಗೆ 10 ಸೆಂಟೆನ್ಸ್ ನಾನು ಡಿಸ್ಪ್ಲೇ ಮಾಡಿದ್ದೀನಿ. 5 ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, 10 ಸೆಂಟೆನ್ಸ್ ಡಿಸ್ಪ್ಲೇ ಆಗಿರುತ್ತೆ. ಸೊ ನೀವು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ಮ ಇಂಗ್ಲೀಷು ಬಹಳ ಇಂಪ್ರೂವ್ ಆಗುತ್ತೆ, ಫ್ಲೂಯೆನ್ಸಿ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಸೊ 36th ಸೆಂಟೆನ್ಸ್ ಪ್ಯಾಟರ್ನಿಂದ ಸ್ಟಾರ್ಟ್ ಮಾಡೋಣ. 36th ಯಾವುದು? ಇಟ್ ಮೇಕ್ಸ್ ಮೀ ಫೀಲ್. ಇಟ್ ಮೇಕ್ಸ್ ಮೀ ಫೀಲ್ ಅಂದರೆ ಏನರ್ಥ? ನನಗೆ ಹೀಗೆ ಅನ್ನಿಸುತ್ತೆ. ಇಟ್ ಮೇಕ್ಸ್ ಮೀ ಫೀಲ್, ಒಂದು ಘಟನೆ ಅಥವಾ ವಿಷಯ. ಓಕೆ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸೊ ದಿಸ್ ಮ್ಯೂಸಿಕ್ ಮೇಕ್ಸ್ ಮೀ ಫೀಲ್ ಕಾಮ್. ಓಕೆ, ದಿಸ್ ಮ್ಯೂಸಿಕ್ ಮೇಕ್ಸ್ ಮೀ, ಇದು ಬಹಳ ಮುಖ್ಯ. ಇದು ಮೇಕ್ಸ್ ಮೀ ಅಂತ ಹೇಳೋದು. ಮೇಕ್ಸ್ ಮೀ, ಮೇಕ್ ಅಂತ ಹೇಳ್ಬಿಡಿ, ಮೇಕ್ಸ್ ಎಸ್ ಹಾಕಬೇಕಿಲ್ಲಿ. ದಿಸ್ ಮ್ಯೂಸಿಕ್ ಮೇಕ್ಸ್ ಮೀ ಫೀಲ್ ಕಾಮ್. ಫೀಲ್ ವಾಟ್? ಫೀಲ್ ಕಾಮ್. ಈ ಸಂಗೀತ ನನಗೆ ಪ್ರಶಾಂತವಾಗಿರೋ ಹಾಗೆ ಮಾಡುತ್ತೆ. ಪ್ರಶಾಂತವಾಗಿರೋ ಅಂದರೆ ಕಾಮ್ ಅಂದರೆ ಆ್ಯಕ್ಚುಲಿ ಕೂಲ್ ಆಗಿರೋ ಥರ ಮಾಡುತ್ತೆ. ನನಗೆ ಈ ಮ್ಯೂಸಿಕ್ ಕೇಳಿದ್ರೆ ತುಂಬ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತೀವಲ್ವ. ಈ ಹಾಡು ಕೇಳಿದ್ರೆ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ಆ ಥರ ಹೇಳೋದಾದ್ರೆ ಈ ಸಂಗೀತ, ದಿಸ್ ಮ್ಯೂಸಿಕ್, ಈ ಸಂಗೀತ ನನಗೆ ಮೇಕ್ಸ್ ಮೀ ಫೀಲ್ ಕಾಮ್. ಓಕೆ, ಸೊ ಕಾಮ್ ಅನ್ನೋದು ಈಗ, ಅಥವಾ ನಿಮಗೆ ಇಷ್ಟ ಇಲ್ಲದಿರೋ ಮ್ಯೂಸಿಕ್ ಕೇಳಿದ್ರೆ ದಿಸ್ ಮ್ಯೂಸಿಕ್ ಮೇಕ್ಸ್ ಮೀ ಫೀಲ್ ಬ್ಯಾಡ್. ಓಕೆ, ಆ ಥರ ಹೇಳ್ಬೋದು, ರೈಟ್? ಯೋರ್ ಹೆಲ್ಪ್ ಮೇಕ್ಸ್ ಮೀ ಫೀಲ್ ಗ್ರೇಟ್ಫುಲ್. ಸೊ ಇಲ್ಲಿ ನೋಡಿ, ನಮಗೇನು ಮಾಡ್ತಾ ಇದೆ? ನಿಮ್ಮ ಸಹಾಯ. ಯೋರ್ ಹೆಲ್ಪ್, ನಿಮ್ಮ ಸಹಾಯ, ಮೇಕ್ಸ್ ಮೀ, ನನಗೆ ಮಾಡುತ್ತೆ, ಏನು? ಫೀಲ್ ಗ್ರೇಟ್ಫುಲ್. ನಿಮ್ಮ ಸಹಾಯ ನನಗೆ ಕೃತಜ್ಞತೆ ಅನ್ನಿಸುವಂತೆ ಮಾಡುತ್ತೆ. ಅಂದರೆ ನಿಮ್ಮ ಸಹಾಯನ ನಾನು ಎಂದೂ ಮರೆಯಲ್ಲ, ನಾನು ನಿಮ್ಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು ಅಂತ ನಿಮ್ಮ ಸಹಾಯ ನನಗೆ ಮಾಡುತ್ತೆ ಅಂತ ಹೇಳೋದು. ಓಕೆ, ಸೊ ದಿಸ್ ಮೂವಿ, ನೆಕ್ಸ್ಟ್ ನೋಡಿ, ದಿಸ್ ಮೂವಿ ಮೇಕ್ಸ್ ಮೀ ಫೀಲ್ ಸ್ಯಾಡ್. ನಾನು ಈ ಎಕ್ಸಾಂಪಲ್ ಹೇಳಿದ್ನಲ್ಲ ಅದೇ ಥರ. ದಿಸ್ ಮೂವಿ ಯಾವುದು? ಸಬ್ಜೆಕ್ಟ್ ಇರಬೇಕು, ಆ್ಯಂಡ್ ಮೇಕ್ಸ್ ಎಸ್ ಇರಬೇಕು, ಮೇಕ್ಸ್ ಮೀ. ದಿಸ್ ಮೂವಿ ಮೇಕ್ಸ್ ಮೀ ಫೀಲ್ ಸ್ಯಾಡ್. ಆರ್ ಇಲ್ಲಿ ಫೀಲ್ ಹಾಕಬೇಕಂತಲೇ ಇಲ್ಲ, ದಿಸ್ ಮೂವಿ ಮೇಕ್ಸ್ ಮೀ ಹ್ಯಾಪಿ ಆರ್ ದಿಸ್ ಮೂವಿ ಮೇಕ್ಸ್ ಮೀ ಸ್ಯಾಡ್, ಈ ಥರನೂ ಹೇಳ್ಬೋದು. ಫೀಲ್ ಹಾಕಿದಾಗ ಫೀಲಿಂಗ್ನ ಇನ್ನೂ ನಾವು ಒತ್ತಿ ಹೇಳಿದಾಗ ಆಗುತ್ತೆ ಅಷ್ಟೆ. ಓಕೆ, ರೈಟ್. ಈ ಸಿನಿಮಾ ನನಗೆ ಬೇಜಾರಾಗುವಂತೆ ಮಾಡುತ್ತೆ. ಓಕೆ,
Darkness makes me feel scared. Darkness makes me feel scared, right? Next, clean house makes me feel happy. Clean house. ಡಾರ್ಕ್ನೆಸ್ ಹೇಳಿಲ್ಲಲ್ಲ, ಕತ್ತಲು ನನಗೆ ಭಯವಾಗುವಂತೆ ಮಾಡುತ್ತೆ. ಕತ್ತಲು ನನಗೆ ಆಗಲ್ಲ, ಕತ್ತಲು ನಾನು ನೋಡಿದ ತಕ್ಷಣ ನನಗೆ ಒಂಥರ ಭಯ ಅನಿಸುತ್ತೆ. ಈ ಅನಿಸುವಿಕೆ ನಮಗೇನು ಅನಿಸುತ್ತಲ್ಲ ಅದನ್ನು ನಾವು ಫೀಲ್ ಅಂತ ಹೇಳ್ತೀವಿ. ಇದು ನನಗೆ ಮಾಡುತ್ತೆ ಅಂದರೆ ಮೇಕ್ಸ್ ಮೀ, ಆಮೇಲೆ ಫೀಲ್ ಯೂಸ್ ಮಾಡಬೇಕು. ಕ್ಲೀನ್ ಹೌಸ್ ಮೇಕ್ಸ್ ಮೀ ಫೀಲ್ ಹ್ಯಾಪಿ. ಮನೆ ಕ್ಲೀನ್ ಆಗಿದ್ದರೆ ನನಗೆ ಖುಷಿ ಅನಿಸುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಪ್ಯಾಟರ್ನ್ ಯಾವುದು? ಐ ಆಮ್ ಸೋ ಡ್ಯಾಶ್. ನೋಡಿ 37. ಐ ಆಮ್ ಸೋ ಡ್ಯಾಶ್, ಐ ಆಮ್ ಸೋ ದ್ಯಾಟ್ ಐ ಕುಡ್ ಡ್ಯಾಶ್. ಓಕೆ, ಇದು ಸೆಂಟೆನ್ಸ್ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಓಕೆ, ಸೊ ಐ ಆಮ್ ಸೋ ಹ್ಯಾಪಿ ಆಯಿತು. ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿದ್ರೆ ಏನರ್ಥ? ನನಗೆ ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ? ಅದು ನೋಡಿ, ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಯೂಸ್ ಮಾಡಬೇಕು, ಐ ಕುಡ್ ಯೂಸ್ ಮಾಡಬೇಕು. ಐ ಆಮ್ ಸೋ ಹ್ಯಾಪಿ ದ್ಯಾಟ್, ಆರ್ ದ್ಯಾಟ್ ಯೂಸ್ ಮಾಡದಿದ್ರೂ ಪರವಾಗಿಲ್ಲ. ಐ ಆಮ್ ಸೋ ಹ್ಯಾಪಿ ಐ ಕುಡ್ ಡಾನ್ಸ್. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ನನಗೆ ಡಾನ್ಸ್ ಮಾಡೋಕ್ಕೆ ಸಾಧ್ಯ ಆಯ್ತಲ್ಲ ಅನ್ನೋದಕ್ಕೆ ನನಗೆ ಖುಷಿಯಾಗಿದೆ. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಕುಡ್ ಡಾನ್ಸ್. ನನಗೆ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಥವಾ ಈ ಕ್ಷಣದಲ್ಲಿ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ಆದರೆ ಈ ಕ್ಷಣದಲ್ಲಿ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಸಿಕ್ತಲ್ಲ. ಐ ಆಮ್ ಸೋ ಹ್ಯಾಪಿ, ಆರ್ ಐ ಆಮ್ ಗ್ಲ್ಯಾಡ್ ದ್ಯಾಟ್ ಐ ಕುಡ್, ಆರ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಕುಡ್ ಡಾನ್ಸ್. ಅಥವಾ ಇಲ್ಲಿ ಡಾನ್ಸ್ ಅಂತ ಹೇಳೋದ್ರ ಬದಲು ದಟ್ ಐ ಕುಡ್ ಸಿಂಗ್, ಆರ್ ಯು ಕ್ಯಾನ್ ಸೇ ಐ ಆಮ್ ಸೋ ಹ್ಯಾಪಿ ದಟ್ ಐ ಕುಡ್ ಪ್ಲೇ ಕ್ರಿಕೆಟ್ ಟುಡೇ. ಸೊ ಇವತ್ತು ಕ್ರಿಕೆಟ್ ಆಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಕ್ರಿಕೆಟ್ ಆಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಐ ಆಮ್ ಸೋ ಟಯರ್ಡ್, ಐ ಆಮ್ ಸೋ ಟಯರ್ಡ್. ಸೊ ಇಲ್ಲಿ ಹ್ಯಾಪಿ, ಟಯರ್ಡ್. ಐ ಆಮ್ ಸೋ ಟಯರ್ಡ್ ದ್ಯಾಟ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ, ಮಾಡಿದ್ರೆ ಕರೆಕ್ಟಾಗಿ ಇರುತ್ತೆ. ಐ ಆಮ್ ಸೋ ಟಯರ್ಡ್ ದಟ್ ಐ ಕುಡ್ ಸ್ಲೀಪ್ ಫಾರ್ ಅವರ್ಸ್. ಐ ಆಮ್ ಸೋ ಟಯರ್ಡ್ ದಟ್ ಐ ಕುಡ್ ಸ್ಲೀಪ್ ಫಾರ್ ಅವರ್ಸ್. ನನಗೆ ಎಷ್ಟು ಸುಸ್ತಾಗಿದ್ದೀನಿ ಅಂತ ಹೇಳಿದ್ರೆ, ಈಗ ನಾನು ಎಷ್ಟು ಸುಸ್ತಾಗಿದ್ದೀನಿ ಅಂತ ಹೇಳಿದ್ರೆ ಗಂಟೆಗಟ್ಟಲೆ ನಾನು ಗಂಟೆಗಟ್ಟಲೆ ನಿದ್ರೆ ಮಾಡಿಬಿಡ್ತೀನಿ, ಅಷ್ಟು ಸುಸ್ತಾಗಿದೆ. ಐ ಆಮ್ ಸೋ ಅಂದರೆ ಬಹಳ ಅರ್ಥ. ಐ ಆಮ್ ಸೋ ಹಂಗ್ರಿ ದಟ್ ಐ ಕುಡ್ ಈಟ್ ಎನಿಥಿಂಗ್. ಐ ಆಮ್ ಸೋ ಹಂಗ್ರಿ ದಟ್ ಐ ಕುಡ್ ಈಟ್ ಎನಿಥಿಂಗ್ ಅಂದರೆ ನನಗೆ ಎಷ್ಟು ಹಸಿವಾಗಿದೆ ಅಂತ ಹೇಳಿದ್ರೆ ಏನು ಕೊಟ್ಟರು ಈಗ ನಾನು ತಿಂತೀನಿ, ಏನು ಕೊಟ್ಟರು ಈಗ ತಿನ್ನುವ ಪರಿಸ್ಥಿತಿಲಿ ನಾನಿದ್ದೀನಿ. ಇಲ್ಲಿ ಕುಡ್ ಯಾಕೆ ಬಂತು ಅಂತ ತಲೆ ಕೆಡಿಸ್ಕೊಬೇಡಿ, ಇಟ್ಸ್ ಅ ಪ್ಯಾಟ್ರನ್, ಅಂದರೆ ಅದಕ್ಕೆ ಮೀನಿಂಗ್ ಇದೆ. ಸೊ ಆ ಥರ ನಾವು ಕುಡ್ಡನ್ನು ಯೂಸ್ ಮಾಡಿದ್ರೆ, ಕುಡ್ ಅಂದರೆ ಸಾಧ್ಯತೆ. ಇಲ್ಲಿ ಐ ಆಮ್ ಸೋ ಹಂಗ್ರಿ ದಟ್ ಐ ಕುಡ್ ಈಟ್ ಎನಿಥಿಂಗ್. ಬಲ್ಲೆ, ಇಲ್ಲಿ ಬಲ್ಲೆ ಅಂತಿದೆ ನೋಡಿ, ಈ ಬಲ್ಲೆ ಅಂದರೆ ನನ್ನ ಕೈಲಿ ಅಷ್ಟು ತಿನ್ನೋಕ್ಕೆ ಆಗುತ್ತೆ, ನಾನು ಅದನ್ನು ತಿನ್ನಬಲ್ಲೆ, ಏನು ಬೇಕಾದ್ರೂ ತಿನ್ನಬಲ್ಲೆ ಈಗ. ಓಕೆ, ನೆಕ್ಸ್ಟ್, ಐ ಆಮ್ ಸೋ ಆ್ಯಂಗ್ರಿ ದಟ್ ಐ ಕುಡ್ ಶೌಟ್. ಓಕೆ, ಐ ಆಮ್ ಸೋ ಹ್ಯಾಂಗ್ರಿ, ನನಗೆಷ್ಟು ಐ ಆಮ್ ಸೋ ಹ್ಯಾಂಗ್ರಿ, ನಾನು ಬಹಳ ಸಿಟ್ಟಲ್ಲಿದ್ದೀನಿ, ನಾನೀಗ ಕಿರ್ಚಿಬಿಡ್ತೀನಿ, ನಾನೀಗ ಕಿರ್ಚುವ ಸಾಧ್ಯತೆ ಇದೆ, ಅಥವಾ ನನಗೆ ಕಿರ್ಚಿದೆ. ಸೊ ಈ ಮೀನಿಂಗ್, ಈ ಥರ ಸೆಂಟೆನ್ಸ್ ಹೇಳ್ತೀವಲ್ಲ, ಅದಕ್ಕೆ ನಾವು ಹಿಂಗೆ ಹೇಳಬೇಕು. ಐ ಆಮ್ ಸೋ ಆ್ಯಂಗ್ರಿ ದಟ್ ಐ ಕುಡ್ ಶೌಟ್. ನೆಕ್ಸ್ಟ್, ಐ ಆಮ್ ಸೋ ಸರ್ಪ್ರೈಸ್ ದಟ್ ಐ ಕುಡ್ ಜಂಪ್. ದಿಸ್ ಇಸ್ ವೆರಿ ವೆರಿ ನೈಸ್ ಸೆಂಟೆನ್ಸ್. ಲೈಕ್ ಐ ಆಮ್ ಸೋ ಸರ್ಪ್ರೈಸ್ ದಟ್ ಐ ಕುಡ್ ಜಂಪ್. ನನಗೆಷ್ಟು ಸರ್ಪ್ರೈಸ್ ಅಂದರೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನೀಗ ಜಿಗದೆ, ಅಥವಾ ನಾನೀಗ ಜಂಪ್ ಮಾಡಿದೆ, ಅಥವಾ ನಾನೀಗ ಜಿಗಿಬಲ್ಲೆ, ಈ ಮೀನಿಂಗ್ ಕೊಡುತ್ತೆ. ಓಕೆ, ನೋಡಿ, ಡೈರೆಕ್ಟಾಗಿ ನೀವು ಪದ ವರ್ಡ್ ಬೈ ವರ್ಡ್ ಅದರ ಮೀನಿಂಗ್ ಹುಡುಕ್ಲಿಕ್ಕೆ ಹೋಗಬಾರ್ದು. ಇಟ್ಸ್ ಅ ಫ್ರೇಸ್, ಇಟ್ಸ್ ಅ ಪ್ಯಾಟರ್ನ್. ಆ ಪ್ಯಾಟರ್ನ್ದು ಮೀನಿಂಗ್ ಹಂಗಿರುತ್ತೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಾವು ಅದನ್ನು ಸ್ವಲ್ಪ ಚೇಂಜಾಗಿ ಯೂಸ್ ಮಾಡ್ತೀವಿ, ಅದೇ ಥರ ಮೀನಿಂಗ್ ಪ್ಯಾಟರ್ನ್ ಇರಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ 38. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್. ಐ ಆಮ್ ಡಿಸಪಾಯಿಂಟೆಡ್ ಅಂದರೆ ಏನು? ನನಗೆ ನಿರಾಸೆ ಆಯಿತು. ನೀನು ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅನ್ನೋದನ್ನು ಡಿಸಪಾಯಿಂಟೆಡ್. ನನಗೆ ನಿರಾಸೆ ಆಯಿತು. ಆಸೆ, ಐ ಆಮ್ ಹ್ಯಾಪಿ ಬಟ್ ಐ ಆಮ್ ಡಿಸಪಾಯಿಂಟೆಡ್. ಐ ಆಮ್ ಅಪ್ಸೆಟ್. ನನಗೆ ಇಷ್ಟ ಆಗಿಲ್ಲ, ನಾನು ಅಪ್ಸೆಟ್ ಆಗಿದ್ದೀನಿ. ಏನು, ನಾವೇನಾದರೂ ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದರೆ ಯು ಕ್ಯಾನ್ ಸೇ ದಿಟ್. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ಯು ಡಿಡಂಟ್ ಕಮ್. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ಯು ಡಿಡಂಟ್ ಕಮ್ ಅಂದರೆ ನೀನು ಬರಲಿಲ್ಲ, ಅದಕ್ಕೆ ನನಗೆ ಅಪ್ಸೆಟ್ ಆಯಿತು, ನನಗೆ ಬೇಜಾರಾಯಿತು. ನೀನು ಬರಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯಿತು. ರೈಟ್.
ನೆಕ್ಸ್ಟ್ ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ದ ಶಾಪ್ ಇಸ್ ಕ್ಲೋಸ್ಡ್. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ದ ಶಾಪ್ ಇಸ್ ಕ್ಲೋಸ್ಡ್. ಅಂಗಡಿಯಲ್ಲಿ ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತುಂಬ ಮುಖ್ಯವಾಗಿರೋದು, ಅದನ್ನು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದಾಗ ಅಂಗಡಿ ಕ್ಲೋಸ್ ಆಗಿತ್ತು. ಅದನ್ನು ನಾವು ಹೇಳಬೇಕಾದ್ರೆ ಐ ಆಮ್ ಸೋ ಡಿಸಪಾಯಿಂಟೆಡ್, ಇಲ್ಲಿ ನಾವು ಹೇಳಲ್ಲ. ಸೋ ಡಿಸಪಾಯಿಂಟೆಡ್ ಅಂದರೆ ಬಹಳ ನಿರಾಸೆ ಆಯಿತು ಅಂತ ಹೇಳಬೇಕಾದ್ರೆ ಅದು ಕಂಡೀಷನ್ ಬೇರೆ ಇರುತ್ತೆ. ಸೊ ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ದ ಶಾಪ್ ಇಸ್ ಕ್ಲೋಸ್ಡ್. ಅಂಗಡಿ ಮುಚ್ಚಿರೋದಕ್ಕೆ ನನಗೆ ನಿರಾಸೆಯಾಗಿದೆ, ಅಂಗಡಿ ಮುಚ್ಚಿರೋದಕ್ಕೆ ನನಗೆ ಬೇಜಾರಾಗಿದೆ. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ಇಟ್ ರೈನ್ ಟುಡೇ. ನನಗೆ ಇವತ್ತು ಎಲ್ಲೋ ಬಹಳ ಇಂಪಾರ್ಟೆಂಟ್ ಕೆಲಸ ಇತ್ತು, ಆದರೆ ಇವತ್ತು ಮಳೆ ಬಂದಿರೋದ್ರಿಂದ ನನಗೆ ಹೊರಗಡೆ ಹೋಗ್ಲಿಕ್ಕಾಗಿಲ್ಲ. ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ಇಟ್ ರೈನ್ಡ್ ಟುಡೇ. ಓಕೆ, ನೆಕ್ಸ್ಟ್ ನೋಡಿ, ಐ ಆಮ್ ಡಿಸಪಾಯಿಂಟೆಡ್ ದ್ಯಾಟ್ ಐ ಲಾಸ್ಟ್ ದ ಮ್ಯಾಚ್. ನಾವು ಇವತ್ತು ಕ್ರಿಕೆಟ್ ಮ್ಯಾಚ್ ಇತ್ತು. ಐ ಆಮ್ ಡಿಸಪಾಯಿಂಟೆಡ್, ಇವತ್ತು ಮ್ಯಾಚ್ ಕಳ್ಕೊಂಡೆ ನಾನು ಅಂದರೆ ನಾನು ಪಂದ್ಯ ಸೋತಿದ್ದಕ್ಕೆ ನನಗೆ ನಿರಾಸೆಯಾಗಿದೆ. ಐ ಆಮ್ ಡಿಸಪಾಯಿಂಟೆಡ್ ದಟ್ ಐ ಲಾಸ್ಟ್ ದ ಮ್ಯಾಚ್ ಟುಡೇ. ಐ ಆಮ್ ಡಿಸಪಾಯಿಂಟೆಡ್ ದಟ್ ಯು ಲೈಡ್ ಟು ಮೀ. ಈಗ ಯಾರಾದರೂ ನಿಮಗೆ ಸುಳ್ಳು ಹೇಳಿದ್ರೆ ಅದು ನಿಜ ಅಂತ ಅಂದ್ಕೊಂಡಿರ್ತೀರ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಅದು ಗೊತ್ತಾಗುತ್ತೆ ಅದು ಸುಳ್ಳು, ಅವರು ಸುಳ್ಳು ಹೇಳಿದ್ರು ಅಂತ. ಆವಾಗ ನೀವು ಅವ್ರ ಹತ್ರ ಹೇಳ್ಬೋದು. ಸೊ ಐ ಆಮ್ ಡಿಸಪಾಯಿಂಟೆಡ್ ದಟ್ ಯು ಲೈಡ್ ಟು ಮೀ. ನೀನು ನನಗೆ ಸುಳ್ಳು ಹೇಳಿರೋದು ನನಗೆ ಬೇಜಾರಾಗಿದೆ. ಸೊ ನಿರಾಸೆ ಅಂದರೆ ಬೇಜಾರು ಲೆಕ್ಕದಲ್ಲಿ ಬರುತ್ತೆ. ಓಕೆ, ನಿರಾಸೆ ಅಂದರೆ ಡಿಸಪಾಯಿಂಟೆಡ್ ಆ್ಯಕ್ಚುಲಿ. ಬೇಜಾರು ಅಂದರೆ ಅನ್ಹ್ಯಾಪಿ, ಸ್ಯಾಡ್, ಅಪ್ಸೆಟ್ ಅಂತಲೂ ಹೇಳ್ಬೋದು. ರೈಟ್, ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ. ಯು ಲುಕ್. ಸೊ 39th ಪ್ಯಾಟರ್ನ್, ಯು ಲುಕ್ ಅಂತ ಹೇಳ್ತೀವಿ. ಯು ಲುಕ್ ನೋಡಿ, ಯು ಲುಕ್, ನೀವು ಹೀಗೆ ಕಾಣ್ತಿದ್ದೀರಾ. ನೋಡಿ, ಯು ಲುಕ್ ಯು ಲುಕ್ ಅಂದರೆ ನೀನು ನೋಡು ಅಂತಾಗಲ್ಲ, ನೀವು ಕಾಣ್ತೀರಾ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ. ಈ ಸೀರೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ. ಯು ಲುಕ್ ಬ್ಯೂಟಿಫುಲ್, ಯು ಲುಕ್ ಗಾರ್ಜಸ್ ಇನ್ ದಿಸ್ ಜೀನ್ಸ್. ನೀವು ಈ ಜೀನ್ಸ್ ಹಾಕ್ಕೊಂಡ್ರೆ ತುಂಬ ಸೂಪರಾಗಿ ಕಾಣಿಸ್ತೀರಾ, ಆ ಮೀನಿಂಗ್ ಬರುತ್ತೆ ಯು ಲುಕ್ ಅಂದರೆ. ನೀವು ಈ ಸೀರೆಯಲ್ಲಿ ಸುಂದರವಾಗಿ ಕಾಣ್ತಿದ್ದೀರಾ ಅದು ಎರಡೂ ಆಗುತ್ತೆ. ಯು ಲುಕ್ ವೆರಿ ಟೈರ್ಡ್ ಟುಡೇ. ಅಂದರೆ ನೀವು ಹಾಗೆ ನನ್ನ ಕಣ್ಣಿಗೆ ಆ ಥರ ಕಾಣಿಸ್ತಿದ್ದೀರಾ ಅಂತ, ಯಾಕೋ ಸುಸ್ತಾಗಿರೋರ ಥರ ಕಾಣಿಸ್ತಾ ಇದ್ದೀರಾ ಇವತ್ತು. ಯು ಲುಕ್ ವೆರಿ ಟೈರ್ಡ್ ಟುಡೇ. ನೀವು ಇವತ್ತು ತುಂಬ ಸುಸ್ತಾಗಿದ್ದೀರಾ ಅಂತ ಕಾಣ್ತಿದೆ, ನನಗೆ ಕಾಣಿಸ್ತಾ ಇದೆ ಅಂತ ಅರ್ಥ. ಯು ಲುಕ್ ಹ್ಯಾಪಿ ಆಫ್ಟರ್ ದ ನ್ಯೂಸ್. ಸೊ ನ್ಯೂಸ್ ಆದ ನಂತರ, ನ್ಯೂಸ್ ಬಂದ ಮೇಲೆ ನೀವು ತುಂಬ ಖುಷಿಯಾಗಿದ್ದೀರಾ ಅನಿಸುತ್ತೆ. ಐ ಫೀಲ್ ಲೈಕ್ ಅಂತಲ್ಲ, ಯು ಲುಕ್. ಸುದ್ದಿ ಕೇಳಿದ ಮೇಲೆ ನೀವು ಖುಷಿಯಾಗಿ ಕಾಣ್ತಿದ್ದೀರಾ. ಯು ಲುಕ್ ಯಂಗರ್ ಇನ್ ದಿಸ್ ಡ್ರೆಸ್. ಈ ಡ್ರೆಸ್ಸಲ್ಲಿ ನೀವು ನಿಮಗೆ ವಯಸ್ಸು ಸ್ವಲ್ಪ ಕಡಿಮೆ ಆಗಿರೋ ಥರ ಕಾಣಿಸ್ತಿದ್ದೀರಾ, ಅಥವಾ ಈ ಡ್ರೆಸ್ಸಲ್ಲಿ ನೀವು ಸ್ವಲ್ಪ ಏನನ್ಬೋದು ಚಿಕ್ಕವರಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ಬೋದು. ಯು ಲುಕ್ ಗ್ರೇಟ್ ವಿತ್ ದಿಸ್ ನ್ಯೂ ಹೇರ್ ಕಟ್. ಅಂದರೆ ಹೊಸದಾಗಿ ನ್ಯೂ ಹೇರ್ ಕಟ್ ಅಂದರೆ ಹೇರ್ ಕಟ್ ಇದೆಯಲ್ಲ, ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀವಲ್ವ, ಅದು ಸ್ಟೈಲ್ ಚೇಂಜ್ ಇದ್ದರೆ ಪ್ರತಿ ಸಲ ಒಂದೇ ಸಲ ಹೇರ್ ಕಟ್ ಮಾಡಿಸೋದು ಸಾಮಾನ್ಯವಾಗಿ ಅಲ್ವಾ. ಸೊ ಸ್ಟೈಲ್ ಚೇಂಜ್ ಇದ್ದರೆ ನೀವು ಹೇಳ್ಬೋದು ಅವರಿಗೆ, ನಿಮ್ಮ ಫ್ರೆಂಡ್ಸಿಗೋ ಅಥವಾ ನಿಮ್ಮ ಸಿಬ್ಲಿಂಗ್ಸಿಗೋ ಹೇಳ್ಬೋದು, ಏನಂತ, ಪರವಾಗಿಲ್ಲ ಈ ಕಟಿಂಗ್ ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಯು ಲುಕ್ ಗ್ರೇಟ್, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ವಿತ್ ದಿಸ್ ನ್ಯೂ ಹೇರ್ ಕಟ್. ಹೊಸ ಹೇರ್ ಕಟ್ ಸ್ಟೈಲಿಂದ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ. ಯು ಲುಕ್. ಓಕೆ, ಯು ಬದಲು ಐ ಅಂತ ಐ ಲುಕ್ ಅಂತ ಹೇಳ್ಬೋದು. ಹೀ ಲುಕ್ಸ್, ಶಿ ಲುಕ್ಸ್, ದೇ ಲುಕ್, ವಿ ಲುಕ್, ಎಲ್ಲದು ಅದೇ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಲೆಟ್ಸ್ ಸಿ 40ನೇ ಸೆಂಟೆನ್ಸ್ ಪ್ಯಾಟರ್ನ್ ನೋಡೋಣ. ಇನ್ ಮೈ ಒಪಿನಿಯನ್, ದಿಸ್ ಇಸ್ ವೆರಿ ಕಾಮನ್. ಇನ್ ಮೈ ಒಪಿನಿಯನ್ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯದಲ್ಲಿ ಅಥವಾ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಓಕೆ, ಯಾವುದಾದ್ರೂ ವಿಷಯದ ಬಗ್ಗೆ. ಇನ್ ಮೈ ಒಪಿನಿಯನ್ ದಿಸ್ ಇಸ್ ದ ಬೆಸ್ಟ್ ಶಾಪ್. ನನ್ನ ಪ್ರಕಾರ ಅಥವಾ ನನ್ನ ಅಭಿಪ್ರಾಯದಲ್ಲಿ ಇದೇ ಅತ್ಯುತ್ತಮ ಅಂಗಡಿ. ಇದೇ ಬೆಸ್ಟ್ ಶಾಪ್. ಇನ್ ಮೈ ಒಪಿನಿಯನ್ ವಿ ಶುಡ್ ಗೋ ಅರ್ಲಿ. ನನ್ನ ಪ್ರಕಾರ ನಾವು ಬೇಗ ಹೊರಡಬೇಕು ಅಥವಾ ನಾವು ಬೇಗ ಹೋಗಬೇಕು. ಇನ್ ಮೈ ಒಪಿನಿಯನ್ ಶಿ ಈಸ್ ಅ ಗ್ರೇಟ್ ಟೀಚರ್. ನನ್ನ ಪ್ರಕಾರ ಆಕೆ ಒಳ್ಳೆ ಟೀಚರು, ತುಂಬ ಒಳ್ಳೆ ಟೀಚರು. ಇನ್ ಮೈ ಒಪಿನಿಯನ್ ದ್ಯಾಟ್ ಮೂವಿ ವಾಸ್ ಬೋರಿಂಗ್. ನನ್ನ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಆ ಮೂವಿ ತುಂಬ ಬೋರಿಂಗ್ ಆಗಿತ್ತು. ಬೋರಿಂಗ್ ಅಂದರೆ ತುಂಬ ಬೋರ್ ಆಗಿತ್ತು. ಇನ್ ಮೈ ಒಪಿನಿಯನ್
ಇಂಗ್ಲೀಷ್ ಈಸ್ ಈಸಿ ಟು ಲರ್ನ್. ನನ್ನ ಪ್ರಕಾರ ಇಂಗ್ಲೀಷ್ ಕಲಿಯೋದು ಬಹಳ ಈಸಿ. ನನ್ನ ಪ್ರಕಾರ ನಾನು ಹೇಳಬೇಕು ಅಂದರೆ ನನ್ನ ಪ್ರಕಾರ ಇಂಗ್ಲೀಷ್ ಕಲಿಯೋದು ಬಹಳ ಈಸಿ. ಓಕೆ, ನೋಡಿ ಇಲ್ಲಿ ನಾನು ನಿಮಗೆ ಎಷ್ಟು 5 ಅಂದರೆ 25 ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೀನಿ ಇವತ್ತು. 5 ಪ್ಯಾಟ್ರನ್, 5 ಪ್ಯಾಟ್ರನ್ಸ್ ಆ್ಯಂಡ್ 25 ಸೆಂಟೆನ್ಸಸ್. ಅದಲ್ಲದೆ ನಿಮಗೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೆ ಬಹಳಷ್ಟು ಸೆಂಟೆನ್ಸು. ನೀವು ಬೇಕಾದರೆ ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಅದರಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ. ಈ ಪ್ಯಾಟ್ರನ್ಸ್ ಎಲ್ಲ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಹೇಳ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗಿದು ಉಪಯೋಗ ಆಗುತ್ತೆ. ಓಕೆ, ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೂ ಆಗದಿದ್ರೂ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಕೋರ್ಸ್ ನೀವಿನ್ನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಕೋರ್ಸ್ ಜಾಯ್ನ್ ಆಗೋಕ್ಕೆ ಬಯಸೋರು ಕೆಳಗಡೆ ಕೊಟ್ಟಿರೋ ನಂಬರಿಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದೋದು ಬರೆಯೋದು ಸಮಸ್ಯೆ ಯಾರಿಗಾದರೂ ಇದ್ದರೆ ಅವರು ಆ ಕೋರ್ಸು ಸಹ ಇದೆ. ಇಂಗ್ಲೀಷ್ ಲಿಟ್ರಸಿ ಕೋರ್ಸ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಎರಡೂ ಇರುತ್ತೆ. ನೀವು ಯಾವುದಕ್ಕಾದರೂ ಜಾಯ್ನ್ ಆಗ್ಬೋದು. ಕೆಳಗಡೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕೋರ್ಸ್ನ ಅತ್ಯುತ್ತಮ ನಿಮಗೆ ಉಪಯೋಗ ಪಡ್ಕೊಳ್ಳಿ. ಓಕೆ, so thank you so much for watching this video, and I hope you enjoyed this video. Let's meet in the next video. Keep watching my videos until my next video uploads. Bye bye, take care. This is Anil Kumar signing off.